ಪರೀಕ್ಷೆ ಬರೆಯಲು ಹೋಗಿದ್ದ ವಿದ್ಯಾರ್ಥಿಯ ಜನಿವಾರ ತೆಗೆಸಿರುವ ಉದ್ದೇಶದ ಹಿಂದೆ ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರವಿದೆ. ಸರ್ಕಾರ ನಡೆಸುವವರು ದುರುದ್ದೇಶಪೂರ್ವಕವಾಗಿಯೇ ಬ್ರಾಹ್ಮಣರನ್ನು ಕಡೆಗಣಿಸುವುದರ ಉದ್ದೇಶದಿಂದಲೇ ಹೀಗೆ ಮಾಡಿದ್ದಾರೆ. ಇದು ಹೀಗೆ ಮತ್ತೊಮ್ಮೆ ಪುನರಾವರ್ತನೆಯಾದರೆ ಶಾಸ್ತ್ರ ಮತ್ತು ಶಸ್ತ್ರದೊಂದಿಗೆ ಹೊರಬರಬೇಕಾಗುತ್ತದೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಅವರು ಶಿರಸಿ ಶ್ರೀ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ವಿದ್ಯಾರ್ಥಿಯ ಜನಿವಾರ ತೆಗೆಸಿದ ಪ್ರಕರಣವನ್ನು ಖಂಡಿಸಿ ಏರ್ಪಡಿಸಲಾಗಿದ್ದ ಖಂಡನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿದ್ವಾನ್ ಉಮಾಕಾಂತ್ ಭಟ್, ಜೀವಜಲ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಇತರರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಜೀವಜಲ ಕಾರ್ಯಪಡೆ ಶಿರಸಿ, ಸ್ವರ್ಣವಲ್ಲಿ ಮಹಾಸಂಸ್ಥಾನ ಆಡಳಿತ ಸಮಿತಿ, ನೆಲಮಾವಿನ ಮಠ ಆಡಳಿತ ಸಮಿತಿ, ಸೋಂದೆ ವಾದಿರಾಜ ಮಠ ಸಹಯೋಗದೊಂದಿಗೆ ಖಂಡನಾ ಸಭೆ ಏರ್ಪಡಿಸಲಾಗಿತ್ತು. ವರದಿ ಅನು ನಾಯ್ಕ್, ಹೊನ್ನಾವರ. ಸುಮ್ಮನೆ ಅವರು ಈ ಜನಾಂಗದ ಮೇಲೆ ಪ್ರಹಾರ ಮಾಡುವಂತಹದ್ದು, ಜನಿವಾರ ಮೇಲೆ ಪ್ರಹಾರ ಮಾಡುವಂತಹದ್ದು ಸುಮ್ಮನೆ ಅಲ್ಲ. ಎಲ್ಲೋ ಒಂದು ಕಡೆ ಆಗಿದ್ರೆ ಯಾರೋ ತಪ್ಪು ಮಾಡಿದ್ದಾರೆ ಅಂತ ಅನ್ಕೋಬಹುದು. ಸರಣಿ ಇಡೀ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಸುಮಾರು 15-20 ಕಡೆ ಆಗಿದೆ ಮತ್ತು ಇನ್ನೂ ಕೆಲವೊಂದು ಕಡೆಗೆ ಹೊರಗೆ ಬಂದಿಲ್ಲ, ಹೇಳಿಲ್ಲ, ಭಯದಿಂದ, ಹೆದರಿಕೆಯಿಂದ. ನನಗೆಲ್ಲೋ ಮತ್ತೆ ಪರೀಕ್ಷೆಯಲ್ಲಿ ತೊಂದರೆ ಆಗುತ್ತೆ ಅಂತನ್ನುವಂತಹ ಭಯದಿಂದ ಕೆಲವೊಂದು ಜನ ಹೇಳಿಲ್ಲ. ಹೀಗಾಗಿ ಸಾಕಷ್ಟು ಕಡೆ ಆಗಿದೆ. ಅಲಿಖಿತ ಇದು ಸೂಚನೆ ಕೊಟ್ಟು, ಒಂದು ಬರವಣಿಗೆ ಕೊಟ್ಟು, ಒಂದು ಲೆಟರ್ ಕೊಟ್ಟು ಮಾಡಿದಂಥದ್ದಲ್ಲ. ಅಲಿಖಿತ, ಮೌಖಿಕವಾಗಿ ಇದೊಂದು ಇಡೀ ರಾಜ್ಯಕ್ಕೆ ಸೂಚನೆ ಹೋಗಿದೆ. ಇದರ ಹಿಂದೆ ನಾನು ಹೇಳೋದು ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸಿರುವಂತವರು ನಾಸ್ತಿಕವಾದಿಗಳು, ಕಮ್ಯುನಿಸ್ಟರು, ಹಿಂದೂ ವಿರೋಧಿಗಳ ಕುಕೃತ್ಯ ಇದು. ಯಾರು ಮಾಡುತ್ತಾ ಇದ್ದಾರಲ್ಲ, ಯಾರು ಮಾಡಿದಾರಲ್ಲ, ಏನೋ ಒಂದು ದಾರ ಕಟ್ ಮಾಡಿದೆ ಅಥವಾ ಜನಿವಾರವನ್ನು ಕಟ್ ಮಾಡಿದೆ ಅಥವಾ ಅಪಮಾನ ಮಾಡಿದೆ, ಇನ್ನೇನೋ ಅಪಪ್ರಚಾರ ಮಾಡಿದೆ, ಹೆದರಿಸಿದೆ ಅಂತನ್ನುವಂಥದ್ದು ನಿಮ್ಮ ಉದ್ದೇಶ ಇದ್ರೆ ಅದು ಸಫಲ ಆಗುವುದಿಲ್ಲ. ಕಾರಣ ಏನು ಅಂತಂದ್ರೆ ಔರಂಗಜೇಬ್ ಕೂಡ ಇದನ್ನೇ ಮಾಡಿಲ್ಲ. ಔರಂಗಜೇಬ್, ನಾನು ಯೂಟ್ಯೂಬ್ ನಲ್ಲಿ ನೋಡಿದೆ, ಎಷ್ಟು 200 kg ಜನಿವಾರ ತೂಕವನ್ನ ಮಾಡಿ, ಅಷ್ಟು ಜನರ ಜನಿವಾರ ಕಟ್ ಮಾಡಿ ಕೊಂದು ಹಾಕಿದಂತ ಔರಂಗಜೇಬನ ವಂಶಜರು ನೀವು. ಇವತ್ತಿನ ಏನು ನೀವು ಇದು ಮಾಡ್ತಾ ಇದ್ದಲ್ಲ, ಅವನ ಮಾನಸಿಕತೆ, ಅವನ ವಂಶಜರು ಅಂತನ್ನುವಂಥದ್ದು ನಾವು ಹೇಳಬೇಕಾಗತ್ತೆ. ಅವರ ಉದ್ದೇಶ ಏನಿತ್ತು? ಔರಂಗಜೇಬನ ಉದ್ದೇಶ ಹಿಂದೂಗಳನ್ನ ನಾಶ ಮಾಡಬೇಕು, ಹಿಂದೂಗಳ ನೇರವಾದಂತಹ ಇರುವಂತಹ ಈ ಜನಾಂಗ, ಜನಿವಾರಧಾರಿಗಳು ಯಾರಿದ್ದಾರೆ ಅವರನ್ನು ಹೊಡೆದು ಹಾಕಬೇಕು ಅಂತನ್ನುವಂಥದ್ದು ಉದ್ದೇಶ ಇವತ್ತಿನ ಈ ದುಷ್ಟ, ನೀಚ, ನಿರ್ಲಜ್ಜ ರಾಜಕಾರಣಿಗಳದ್ದಿದೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಹಿಜಾಬದ ಗಲಾಟೆ ಆಯ್ತು. 2ನೇ ದಿನಾನೇ ನಿಮ್ಮ ವಕ್ತವ್ಯ ಬಂತು. 2ನೇ ದಿನಾನೇ ಅವರವರ ವೇಷ, ಅವರವರ ಪದ್ಧತಿ, ಅವರವರ ಸಂಪ್ರದಾಯ, ಅದನ್ನೇ ವಿರೋಧ ಮಾಡ್ತೀರಿ ಅಂತ ನೀವು ಇನ್ನೂ ಕೆಲವೊಂದು ಶಬ್ದಗಳನ್ನು ಅದರಲ್ಲಿ ಹೇಳಿದ್ರಿ. ಈ ಜನಿವಾರದ ಪ್ರಕ್ರಿಯೆಗೆ ನಿಮ್ಮ ಉತ್ತರ, ನಿಮ್ಮ ವಕ್ತವ್ಯ ಯಾವಾಗ ಬಂತು? ಇಡೀ ರಾಜ್ಯದ ಜನಿವಾರಧಾರಿಗಳು ಎದ್ದು ಆಕ್ರೋಶ, ಕ್ರೋಧ, ಸಿಟ್ಟು ವ್ಯಕ್ತಪಡಿಸಿದಾಗ ನಿನ್ನೆ ನೀವು ಏನೋ ಹೇಳಬೇಕೋ ಹೇಳಬಾರದು ಅಂತನ್ನುವಂತ ಒಂದು 2 ವಾಕ್ಯವನ್ನು ಹೇಳಿದರು. ನನಗೆ ಡೌಟ್ ಇದೆ, ನೀವೇ ಇದನ್ನ ಎಲ್ಲೋ ಮೌಖಿಕವಾಗಿ ಕಲಿಸ್ತಾ ಇದ್ದೀರಿ ಅಂತ. ಯಾಕೆ ನಿಮ್ಮ ಸುತ್ತಲೂ ನವಗ್ರಹಗಳ ರೀತಿ ನಿಮಗೆ ಬೋಧನೆ, ನಿಮಗೆ ಮಾರ್ಗದರ್ಶನ, ನಿಮಗೆ ಸೂಚನೆ ಕೊಡುವಂಥವರು ಎಲ್ಲರೂ ಕೂಡ
ಹಿಂದೂ ವಿರೋಧಿಗಳು, ನಾಸ್ತಿಕವಾದಿಗಳು, ಕಮ್ಯುನಿಸ್ಟರು ತುಂಬಿಕೊಂಡ್ಬಿಟ್ಟಿದ್ದಾರೆ. ಸುತ್ತಲೂ ಅವರೇ ಇದ್ದಾರೆ. ಸೊ ಅವ್ರಿಗೆ ಆಲೋಚನೆ ಹೊರಟಿದ್ರಿ, ಇದು ಅಪಾಯ, ಇದು ಅಪಾಯ. ಇದು ಗರ್ಭದಲ್ಲಿ ಇರುವಂತಹ ಶಾನದವರೆಗೆ ಸಂಸ್ಕಾರ ಕೊಡುವಂತ ಸಿದ್ಧಾಂತವಾದಿಗಳು ನಾವಿದ್ದೀವಿ ಅಂತ ನೆನಪಿಟ್ಕೊಳ್ಳಿ. ನೀವು ಮನೆ ಕಟ್ಟಿದ್ರೆ ನಾವೇ ಬೇಕು, ಮಗುವಿಗೆ ನಾಮಕರಣ ನಾವೇ ಬೇಕು. ಆದರೆ ರ್ಯಾಂಕಿಂಗ್ ಬಂತು, ರ್ಯಾಂಕ್ಗಳು ಬಂತು ಅಂತ ಅಂದ್ಕೊಳ್ಳೆ ಹೊಟ್ಟೆ ಒಳಗೆ ಉರಿ ಸ್ಟಾರ್ಟ್ ಆಯ್ತು. ಜನವಾರ ಅಲ್ಲ, ಜ್ಞಾನವನ್ನ, ರ್ಯಾಂಕಿಂಗ್ ಅನ್ನ, ಫಸ್ಟ್ ರ್ಯಾಂಕ್ ಬರ್ತಾ ಇರುವಂತಹ ವಿದ್ಯಾರ್ಥಿ ಜನಾಂಗವನ್ನ, ಅವರ ನೈತಿಕತೆಯನ್ನು ಕುಗ್ಗಿಸಬೇಕಾಗಿದೆ. ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ.